ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳುನಾಡಿನ ಕೆರೂರಲ್ಲಿ ಟಿ.ವಿ.ಕೆ ಪಕ್ಷದ ರ್ಯಾಲಿ ಏರ್ಪಡಿಸ್ತಾ ಇರುವಂಥದ್ದು. ಅದರಲ್ಲಿ ವಿಜಯ್ ತಲಪತಿ ಅವರು ಕೂಡ ಭಾಗವಹಿಸಿರುವಂಥದ್ದು. ಏನಕ್ಕಪ್ಪ ಅಂದರೆ ಆ ಒಂದು ಟಿ.ವಿ.ಕೆ ಪಕ್ಷದ ಮುಖಂಡರು ಈ ಒಂದು ವಿಜಯ್ ತಲಪತಿ ಅವರು ಆ ದಿನದಂದು 37ರಿಂದ 41 ಜನ ಸಾವನ್ನಪ್ತಾರೆ. ಏನಕ್ಕಪ್ಪ ಅಂದರೆ ರ್ಯಾಲಿಯಲ್ಲಿ ಅಷ್ಟು ಜನ ಸೇರಿರುವಂಥದ್ದು. ಮತ್ತೆ ಇವರು 6 ಗಂಟೆಗಳ ತಡವಾಗಿ ಬಂದ ಕಾರಣ ದಿಢೀರ್ ಅಂತ ನೂಕು ನುಗ್ಗಲು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 41 ಜನ ಸಾವನ್ನಪ್ತಾರೆ ಮತ್ತೆ 60 ಜನಕ್ಕೆ ಗಾಯ ಆಗುತ್ತೆ. ಯಾರ್ಯಾರೆಲ್ಲ ಸತ್ತಿದ್ದಾರೆ, ಏನು 41 ಜನ ಸತ್ತಿದ್ದಾರೆ, 41 ಜನ ಕುಟುಂಬಸ್ಥರಿಗೂ ಮೀಟ್ ಆಗಿಬಿಟ್ಟು ತಲಾ 20 ಲಕ್ಷ ಕೊಟ್ಟಿರುವಂಥದ್ದು. ಯಾರ್ಯಾರು ಈ ಒಂದು ರ್ಯಾಲಿಯಲ್ಲಿ ಸತ್ತೋಗ್ತಾರೆ ಆ ಒಂದು ಎಲ್ಲ ಒಂದು ಕುಟುಂಬಕ್ಕೂ ಮೀಟ್ ಆಗಿಬಿಟ್ಟು ತಲಾ 20 ಲಕ್ಷ ವಿಜಯ್ ತಲಪತಿ ಅವರು ಕೊಟ್ಟಿರುವಂಥದ್ದು. ಮತ್ತೆ ಯಾರ್ಯಾರಿಗೆ ಗಾಯ ಆಗಿದೆ ತಲಾ 2 ಲಕ್ಷ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟೋ ಜನರ ಕನಸು ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಫೈನಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಂಪ್ಲೀಟ್ ಆಗಿ ನಿರ್ಮಾಣಗೊಂಡಿರುವಂಥದ್ದು, ಕಂಪ್ಲೀಟ್ ಆಗಿ ಕಟ್ಟಡ ನಿರ್ಮಾಣಗೊಂಡಿರುವಂಥದ್ದು ಸ್ನೇಹಿತರೆ. ಇದೇ ಒಂದು ನವೆಂಬರ್ 25ರಂದು ನರೇಂದ್ರ ಮೋದಿ ಅವರು ಧ್ವಜಾರೋಹಣ ಮೂಲಕ ಓಪನಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಸತತವಾಗಿ 5 ವರ್ಷ ಟೈಮ್ ತಗೊಂಡಿರುವಂಥದ್ದು ಈ ಒಂದು ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ 5 ವರ್ಷ ಟೈಮ್ ತಗೊಂಡಿರುವಂಥದ್ದು. ಮತ್ತೆ 2150 ಕೋಟಿ ರೂಪಾಯಿ ಖರ್ಚಾಗಿರುವಂಥದ್ದು ಈ ಒಂದು ಮಂದಿರ ನಿರ್ಮಾಣ ಆಗೋದಕ್ಕೆ. ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಚಾಪ್ಟರ್ 1 ಎಷ್ಟು ಹಿಟ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇನ್ನೂ ಕೂಡ ಎಲ್ಲ ಒಂದು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ನಡೀತಾ ಇರುವಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಕಾಂತಾರ ಚಾಪ್ಟರ್ 1 ಇಲ್ಲಿಯವರೆಗೂ ರಿಲೀಸ್ ಆಗಿಬಿಟ್ಟು ಇಂದಿಗೆ 27-28 ದಿನ ಆಯಿತು. ಇಲ್ಲಿಯವರೆಗೂ ಒಟ್ಟಾರೆಯಾಗಿ 825 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ಬರುತ್ತೆ, ಅಲ್ಲಿ ಸೇರಿಬಿಟ್ಟು ಎಲ್ಲ ಒಂದು ಮೂವಿ ಕಲೆಕ್ಷನ್ ಬಂದ್ಬಿಟ್ಟು 1000 ಕೋಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಆದರೆ ಇವತ್ತಿಗೆ 825 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂಥದ್ದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದು ಕನ್ನಡದ ಸಿನಿಮಾ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು 4-5 ದಿನದಿಂದ ಚಿನ್ನದ ಬೆಲೆ ಎಷ್ಟು ಏರ್ತಾ ಇತ್ತು ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ 1,30,000 ಆಗಿತ್ತು ಚಿನ್ನದ ಬೆಲೆ ಡೈಲಿ ಏರ್ತಾ ಇತ್ತು. ಆದರೆ 2-3 ದಿನದಿಂದ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಗೋಲ್ಡ್ ಪ್ರೈಸ್ ಕಡಿಮೆ ಆಗ್ತಾ ಇರುವಂಥದ್ದು. 10 ಗ್ರಾಮ್ ಚಿನ್ನಕ್ಕೆ 1,21,000 ಆಗಿರುವಂಥದ್ದು. 2-3 ದಿನಗಳ ಹಿಂದೆ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇರುವಂಥದ್ದು. ನಿನ್ನೆ ಚಿನ್ನದ ಬೆಲೆ ಬಂದ್ಬಿಟ್ಟು 1,21,000 ಇರುವಂಥದ್ದು. ಗೋಲ್ಡ್ ಪ್ರೈಸ್ ಕಡಿಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ, ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ 8ನೇ ವೇತನ ಜಾರಿ ಆಗ್ತಾ ಇರುವಂಥದ್ದು. ಇದೇ ಒಂದು ಜನವರಿ 1, 2026ರಂದು ಈ ಬರುವ ಹೊಸ ವರ್ಷಕ್ಕೆ 8ನೇ ವೇತನ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ 8ನೇ ವೇತನ ಜಾರಿ ಆಗ್ತಾ ಇರುವಂಥದ್ದು. ಅಂದರೆ ಪೇಮೆಂಟ್ ಜಾಸ್ತಿ ಆಗ್ತಾ ಇರುವಂಥದ್ದು ಜನವರಿ 1, 2026ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಎಷ್ಟು ಏನು ಅಂತ ಇನ್ನೂ ಕ್ಲಿಯರ್ ಆಗಿ ಹೇಳಿಲ್ಲ ಸ್ನೇಹಿತರೆ. ಆದರೆ 8ನೇ ವೇತನ ಇದೇ ಒಂದು ಜನವರಿ 1, 2026ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಇದಿಷ್ಟಾಗಿತ್ತು ಇವತ್ತಿನ ಯೂಸ್ಫುಲ್ ಇನ್ಫಾರ್ಮೇಷನ್. ಇದೇ ಥರ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.